ಸೊ ನಾನು ಹೇಳ್ದಂಗೆ ನೀವು ರಿಪೀಟ್ ಮಾಡಬೇಡಿ, ಓಕೆನಾ? ಶಾಲಾ ಬಸ್. ಶಾಲೆಯ ಗಂಟೆ ಬಾರಿಸಿತು. ಶಾಲಾ ವೇಳೆ ಮುಗಿದಿರುವುದರಿಂದ ಇದು ಮನೆಗೆ ಹಿಂದಿರುಗುವ ಸಮಯವಾಗಿದೆ. ಗೋಪಿ ತನ್ನ ಶಾಲಾ ಬಸ್ನತ್ತ ಓಡಿದ. ಬಸ್ನೊಳಗೆ ತಾನೇ ಮೊದಲಿಗನಾಗಿ ಹೋಗಿ ಕೂರಬೇಕೆಂದು ಆಶಿಸಿದ್ದಾನೆ. ಅದು ಹಳದಿ ಬಣ್ಣದ ದೊಡ್ಡ ಬಸ್ ಆಗಿದೆ. ಗೋಪಿ ಮೊದಲ ಕಿಟಕಿಯ ಪಕ್ಕದ ಸೀಟಿನಲ್ಲಿ ಕೂರಲು ಬಯಸುತ್ತಾನೆ. ಯಾರು ಬಯಸ್ತಾರೆ? ಗೋಪಿ ಬಯಸ್ತಾನೆ. ಅವನು ಬಸ್ನ ಹತ್ತಿರ ಹೋದ. ಅದಾಗಲೇ ಅಲ್ಲಿ ವಿದ್ಯಾರ್ಥಿಗಳ ಒಂದು ಸಾಲು ನಿಂತಿತ್ತು. ಗೋಪಿ ತಾಳೆ ಕಳೆದುಕೊಂಡಿದ್ದ. ಅವನು ಸಾಲಿನಲ್ಲಿ ಮೊದಲಿಗನಾಗಲು ನುಗ್ಗಿದ. ಯಾರು ನುಗ್ಗಿದ್ರು? ಗೋಪಿ. ನೀವೆಲ್ಲಾದ್ರೂ ಯಾವ್ದು ಊರಿಗೆ ಹೋಗಿರಾ? ಯಾವ ಊರು ಹೋಗಿಯಪ್ಪ ನೀನು? ಕೊಪ್ಪಳಕ್ಕೆ ಹೋಗಿಯಾ? ನೀನಮ್ಮ? ಬಂಡಿ ಹಾಳು ಹೋಗಿಯಾ? ಎಲ್ಲಿಂದ ಎಲ್ಲಿ ಹೋಗಿಯಾ? ಹೌದಾ? ನೀನ್ ಹೆಂಗ್ ಹತ್ತಿದ್ಯಾ ಬಸ್ಸು? ಹೆಂಗ್ ಹೋದಿ ಹೇಳ್ತೀಯ ಸ್ವಲ್ಪ? ಅಲ್ಲಿ ಸಿಟ್ಟು ಜಾಸ್ತಿ. ಅಲ್ಲಿ ಸುಮ್ಮನೆ ಹೋಗ್ಬೇಕು. ಜಗಳ ಮಾಡಕ್ಕಿತ್ತು. ಲೈನ್ ಸಾಲಿ ಇರ್ತಿದ್ದಿಲ್ಲ. ಅವಾಗ ನಾನು ನಮ್ಮ ಮಮ್ಮಿ ನಮ್ಮ ಅಣ್ಣ ಹೋಗಿದ್ವಿ. ಹೋಗಿ ಫುಲ್ ರಶ್. ಗುಡ್, ವೆರಿ ಗುಡ್. ನೀನ್ ಹೇಳಪ್ಪ ವಿಜಯ್, ನೀನು ಬಸ್ ಹತ್ತುವಾಗ ಯಾವಾಗಾದ್ರು ನೀಟಾಗಿ ಸಾಲಾಗಿ ಎತ್ಕೊಂಡು ಹೋಗಿಯಾ? ಹತ್ತಿದ್ದ ನೋಡಿದ ಯಾರಾದ್ರು? ಈ ರೀತಿ ಬಸ್ ಎಲ್ಲ ನೋಡಿಯಾ? ಎಲ್ಲಿ ನೋಡಿ? ನಿಮ್ಮ ಮನೆಯ ಕಡೆ ನೋಡಿಯಾ? ಏನಿತ್ತು, ಹೆಂಗಿತ್ತು ಬಸ್ಸು? ಹಳದಿಕ್ ಬಂದಿತ್ತಾ? ಮತ್ತೆ ಹೋಗಿಯಾ? ಹೇಗೆ ಹೋಗಿದ್ದೀಪ? ಬಸ್ಗೆ ಹೋಗಿಯಾ? ಮತ್ತೆ ನೀ ಬಸ್ನ ಹೋಗುವಾಗ ಏನೆಲ್ಲ ನೋಡ್ಕೊಂಡು ಹೋಗಿಯಾ? ಅವೆಲ್ಲ ಕಂಡು ಹೊರಟಿಗೆ. ಗುಡ್, ವೆರಿ ಗುಡ್. ನೋಡೋಣ ಮುಂದಿನ ಬನ್ನಿ. ಅವನಿಗೆ ಹಾಗೆ ನುಗ್ಗಬೇಡವೆಂದು ಶಿಕ್ಷಕಿ ಹೇಳಿದರು. ಯಾರಾದರೂ ಕೆಳಗೆ ಬೀಳಬಹುದು, ಇಲ್ಲವೇ ಗಾಯಗೊಳ್ಳಬಹುದು. ಗೋಪಿಗೆ ದುಃಖವಾಗುತ್ತದೆ. ಅವನಿಗೆ ಕಿಟಕಿ ಪಕ್ಕದ ಸೀಟ್ ಬೇಕು. ಕಿಟಕಿ ಪಕ್ಕದ ಸೀಟ್ ಯಾರು ಬೇಕಾಗೈತಿ? ಗೋಪಿಗೆ ಬೇಕಾಗೈತಿ. ನೀವೆಂದಾದರೂ ಕಿಟಕಿ ಪಕ್ಕ ಕುತ್ಕೊಂಡಿರಾ? ಯಾವ ಹೂವು ಕುತ್ಕೊಂಡ್ಯಮ್ಮ ನೀನು? ನಾಗಳಿ ಹೂವು ಕುತ್ಕೊಂಡಿಯಾ? ನೀನು ಬೆಟ್ಟಗರಿ ಹೂವು ಕುತ್ಕೊಂಡಿಯಾ? ಸೊ ಅವನಿಗೆ ಅಲ್ಲಿಯೇ ಕುಳಿತು ಹೊರಗಡೆಯ ದೃಶ್ಯಗಳನ್ನು ನೋಡಬೇಕೆಂಬುದು ಅವನ ಆಸೆ. ಕೊನೆಗೂ ಗೋಪಿ ಬಸ್ ಅನ್ನು ಹತ್ತಿದ. ಅದಾಗಲೇ ಟಾಮಿ ಕಿಟಕಿ ಪಕ್ಕದ ಸೀಟ್ನಲ್ಲಿ ಕುಳಿತಿದ್ದಾನೆ. ಗೋಪಿಗೆ ಕೋಪ ಉಕ್ಕೇರಿತು. ಅವನು ಟಾಮಿಯೊಡನೆ ಜಗಳ ಹೂಡಿದ. ಅವನು ಟಾಮಿಗೆ ಸೀಟಿನಿಂದ ಮೇಲೇಳುವಂತೆ ಜೋರು ಮಾಡಿದ. ಹೋಗು, ಬೇರೆ ಸೀಟಿನಲ್ಲಿ ಕುಳಿತುಕೋ, ಹೋಗು ಎಂದ. ಇದು ನನ್ನ ಸೀಟ್, ಇದು ನನ್ನದು ಎಂದು ಗೋಪಿ ಕಿರುಚಿದ. ಟಾಮಿ ಅಳಲಾರಂಭಿಸಿದ. ಗೋಪಿಗೆ ತನ್ನ ಸೀಟನ್ನು ಬೇರೆ ಯಾರಿಗೂ ಬಿಟ್ಟುಕೊಡುವ ಮನಸ್ಸಿಲ್ಲ. ಬಸ್ ಚಲಿಸತೊಡಗಿತು.